ನಮ್ಮ ಅಪಾರ್ಟ್ಮೆಂಟಲ್ಲಿ ನೀರಿನ ಸಮಸ್ಯೆ ಆಯಿತು. ನಾವು ಟ್ಯಾಂಕರ್ ತಗೋತಿದ್ವಿ. ಸುಮಾರು ಫೆಬ್ರವರಿಯಿಂದ ಏಪ್ರಿಲ್ ಮಟ್ಟ 50,000 ರೂಪಾಯಿದು ನಾವು ನೀರು ಪರ್ಚೇಸ್ ಮಾಡಿದ್ವಿ. ಅದು ಭಾಳಷ್ಟು ಖರ್ಚು ಅಂಥೇಳಿ ಎಲ್ಲ ಅಭ್ಯಾಸ ಮಾಡಿ ನಾನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ನನ್ನ ಅಪಾರ್ಟ್ಮೆಂಟಲ್ಲಿ ಫಸ್ಟ್ ಪ್ರಾಜೆಕ್ಟ್ ಮಾಡಿರೋದು 2023ಯಲ್ಲಿ. ಆಮೇಲೆ ನಮ್ಮ ಅಪಾರ್ಟ್ಮೆಂಟಲ್ಲಿ ನಾವು ಒಂದು ಟ್ಯಾಂಕರ್ ನೀರು ಪರ್ಚೇಸ್ ಮಾಡಲಿಲ್ಲ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಭಾಳ ಸಿಂಪಲ್ ಪ್ರೊಸೆಸ್ ಇದೆ. ನಮ್ಮ ಟೆರೆಸ್ ಮೇಲೆ ಏನು ನೀರು ಬೀಳ್ತದೆ ಅದೇ ನೀರು ಎಲ್ಲ ಒಂದು ಕಡೆ ತಂದು ಫಿಲ್ಟ್ರ್ ಕೂಡಿಸಿದ್ವಿ. ಆ ಫಿಲ್ಟ್ರ್ ಆಗಿದ್ದು ನೀರು ನಮ್ಮ ಬಾವಿಗೆ ಬಿಟ್ವಿ. ಅಷ್ಟೇ ಸಿಂಪಲ್ ಪ್ರಾಜೆಕ್ಟ್, ಕಾಸ್ಟಿಂಗ್ ಓನ್ಲಿ ಜಸ್ಟ್ ಅಬೌಟ್ 25,000 ರೂಪೀಸ್. ನಾವು ಈಗ 3 ವರ್ಷ ಆಯಿತು ನಾವು ಯಾವುದೂ ಟ್ಯಾಂಕರ್ ತೊಗೊಂಡಿಲ್ಲ. ನಮ್ಮ ಫಸ್ಟ್ ಇಯರಲ್ಲಿ ನಾವೇನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅದೇ ಬೇರೆದವರಿಗೆ ಎಲ್ಲರಿಗೆ ಶೇರ್ ಮಾಡಿ ನಾನು ಇನ್ನೂ ಈಗ ಮೋರ್ ದೆನ್ 50 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ದೇನೆ. ಆ್ಯಂಡ್ ಮೋರ್ ದೆನ್ 2 lakh ಸ್ಕ್ವೇರ್ ಫೀಟ್ ಟೆರೆಸ್ಸು ಕವರ್ ಮಾಡಿದ್ದೇನೆ ಬೆಳಗಾವದಲ್ಲಿ. ನಮ್ಮ ಅಪಾರ್ಟ್ಮೆಂಟಲ್ಲಿ 7,000 ಸ್ಕ್ವೇರ್ ಫೀಟ್ ಟೆರೆಸ್ ಇದೆ. ಪ್ರತಿ 1,000 ಸ್ಕ್ವೇರ್ ಫೀಟ್ ಟೆರೆಸ್ಸಿಗೆ ಬೆಳಗಾವಿನಲ್ಲಿ ಎಷ್ಟು ನೀರು ಮಳೆ ಬರ್ತದೆ ಅಷ್ಟರಲ್ಲಿ ನೀವು ಸುಮಾರು 1,25,000ರಿಂದ 1,50,000 ಲೀಟರ್ ನೀರು 1,000 ಸ್ಕ್ವೇರ್ ಫೀಟಲ್ಲಿ ನೀವು ಉಳಿಸ್ಕೋಬೋದು. ಇದಿಷ್ಟು ಸಿಂಪಲ್ ಪ್ರೊಸೆಸ್ ಇದೆ. ಇದು ಈಗ ನ್ಯಾಚುರಲ್ ಪ್ರೊಸೆಸ್ಸಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಯಾಕೆ ಬೇಕಾಯ್ತಂದರೆ, ನಾವು ನಮ್ಮ ಅಪಾರ್ಟ್ಮೆಂಟ್ಸು ಜನಸಂಖ್ಯೆ ಹೆಚ್ಚಾಗಿದೆ ಒಂದು. ಸೆಕೆಂಡು, ನಮ್ಮ ಮನೆಯಲ್ಲಿ ಮಣ್ಣು ಬರಬಾರ್ದು, ನಮ್ಮದು ಅಂಗಣ ಎಲ್ಲ ಕ್ಲೀನ್ ಇರಬೇಕಂತ ಹೇಳಿ ಎಲ್ಲ ಕಡೆ ನಾವು ಕಾಂಕ್ರೀಟ್ ಹಾಕಿದ್ವಿ. ಅದರಿಂದ ಏನಾಗಿದೆ ಅಂದರೆ ನೀರು ಭೂಮಿದಲ್ಲಿ ಹೋಗೋದಿಲ್ಲ. ಸೊ ಇಟ್ ರಿಕ್ವೈರ್ಸ್ ಹ್ಯೂಮನ್ ಇಂಟರ್ವೆನ್ಷನ್. ಅಷ್ಟೇ. ನಾನು ಆ ಪ್ರೊಸೆಸ್ ಏನಿದೆ ಅದು ಎಲ್ಲರಿಗೂ ಫ್ರೀಯಲ್ಲಿ ಅಡ್ವೈಸ್ ಕೊಡ್ತಾ ಇದ್ದೇನೆ. ಇದು ನಿಮ್ಮ ಅಪಾರ್ಟ್ಮೆಂಟು ನಿಮ್ಮ ಮನೆಯಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ನನ್ನ ಹತ್ರ ಪ್ಲಮ್ಮಿಂಗ್ ಟೀಮೂ ಇದೆ ಮತ್ತು ನನ್ನ ಹತ್ರ ಬಾವಿ ಹಡ್ಡೋದು ಟೀಮ್ ಇದೆ. ಸುಮಾರು ಒಂದು ಸಣ್ಣ ಮನೆಗೆ ಇದರದ್ದು ಕಾಸ್ಟ್ 10,000 to 12,000 ರೂಪೀಸ್ ಬರ್ಬೋದು. ಒಂದು ಅಪಾರ್ಟ್ಮೆಂಟ್ ಆಫ್ ಅ ಮಿಡ್ ಸೈಜ್ ಅಂದರೆ 20-25 ಅಪಾರ್ಟ್ಮೆಂಟ್ ಇರೋದು ಮನೆಗಳು ಇರೋದು ಅಪಾರ್ಟ್ಮೆಂಟಿಗೆ ಸುಮಾರು 25,000ರಿಂದ 35,000 ರೂಪಾಯಿ ಮಟ್ಟ ಖರ್ಚು ಬರ್ತದೆ. ನಾವೇನು ಫಿಲ್ಟರ್ ಡಿವೈಸ್ ಮಾಡಿದ್ದೇವೆ ಅದಕ್ಕೆ ಏನು ಮೇಂಟೆನೆನ್ಸು ಬೇಡ. 10 ವರ್ಷ ಮಟ್ಟ ಅದು ನಿಮಗೆ ಸರ್ವಿಸ್ ಕೊಡ್ತದೆ. ಕಾಸ್ಟಿಂಗು ಭಾಳ ಕಡಿಮೆ ಇದೆ. ಆ್ಯಂಡ್ ಈಗ 2 ವರ್ಷದಿಂದ ಎಷ್ಟು ಪ್ರಾಜೆಕ್ಟ್ ಮಾಡಿದ್ದೇವೆ ಎಲ್ಲ ನಮ್ಮ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿದ್ದಾವೆ. ಯಾರ್ದು ಏನೂ ಕಂಪ್ಲೇಂಟ್ ಇಲ್ಲ. 2 ವರ್ಷದಿಂದ ನಾವು ಸುಮಾರು ಒಂದು 10-15 ಬೋರ್ವೆಲ್ಲೂ ರೀಚಾರ್ಜ್ ಮಾಡಿದ್ದೇವೆ ಡೈರೆಕ್ಟಾಗಿ. ನಮ್ಮ ಇದರಲ್ಲಿ ವಾಟರ್ ಅಂದರೆ ಮೇಜರ್ ಇದಿದೆ. ಕರೆ ಸಫಿಷಿಯೆಂಟ್ ವಾಟರ್ ಇಲ್ಲದಾಗ ನಾವು ಟ್ಯಾಂಕರ್ ಮೇಲೆ ಡಿಪೆಂಡ್ ಇದ್ದೀವಿ. ಯಾವಾಗಿನ ನಮ್ಮ ಹರೀಶ್ ಭಾಯ್ ಅವರು ಕೂಡ ಇದಾಯಿತು, ಅವರು ಫ್ರೀ ಕನ್ಸಲ್ಟೆನ್ಸಿ ಮಾಡಿ ನಮ್ಮ ಹತ್ರ ನಮ್ಮ ಫ್ಯಾಕ್ಟ್ರಿಯಲ್ಲಿ ಅದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಂಪ್ಲಿಮೆಂಟ್ ಮಾಡಿದ್ದಾರೆ. ನಮ್ಮ ಹತ್ರ ಟೋಟಲ್ ಏರಿಯಾ 40,000 ಸ್ಕ್ವೇರ್ ಫುಟ್ ಇದೆ. ಅದರಲ್ಲಿ 25,000 ಸ್ಕ್ವೇರ್ ಫುಟ್ ನಾವು ರೈನ್ ಹಾರ್ವೆಸ್ಟಿಂಗ್ ಕವರ್ ಮಾಡಿದ್ದೀವಿ. ಅದರಿಂದ ಈ ವರ್ಷದಲ್ಲಿ ನಾವು ಇನ್ನೂವರೆಗೂ ಒಂದು ಟ್ಯಾಂಕರ್ ನೀರು ತೊಗೊಂಬಂದಿಲ್ಲ. ನಂಗೆ ಎಲ್ಲರೂ ಒಂದೇ ರಿಕ್ವೆಸ್ಟ್ ಇದೆ, ಈ ಸಿಸ್ಟಮ್ ಎಲ್ಲ ಫ್ಯಾಕ್ಟ್ರಿನಲ್ಲಿ ಎಲ್ಲರೂ ಇಂಪ್ಲಿಮೆಂಟ್ ಮಾಡಬೇಕು. ಆದಷ್ಟು ನೀರು ಸೇವ್ ಮಾಡಬೇಕು. 2 ಬಾವಿ ಇದೆ, 2 ಬಾವಿಯಲ್ಲಿ 2 ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಅದ್ರ ಮೇಲೆ ಪ್ರಾಪರ್ ಸ್ಟೋರೇಜ್ ಮಾಡಿದ್ದೀವಿ, ಫಿಲ್ಟ್ರೇಷನ್ ಪ್ಲ್ಯಾಂಟ್ ಕೂಡಿಸಿದ್ದೀವಿ. ಮತ್ತು ಬರೀ ಎಕನಾಮಿಕಲ್ಲಿದೆ, ಅದೇನು ಬರೀ ಲೇಬರ್ ಚಾರ್ಜ್ ಕೊಟ್ಟಿವಿ. ಮತ್ತೇನು ನಾವು ಪೈಪ್ ಫಿಟ್ಟಿಂಗ್ ಅದು ನಾವೆಲ್ಲ ಸಪ್ಲೈ ಮಾಡಿದ್ವಿ. ವಿದಿನ್ 1 lakh ಎಲ್ಲ ಎಸ್ಟಿಮೇಟ್ ಆಗಿದೆ. ಮತ್ತು ಇದು ಇಂಪ್ಲಿಮೆಂಟ್ 20 ಡೇಸ್ನಾಗ ಕಂಪ್ಲೀಟ್ ಮಾಡೀವಿ. 25,000 ಸ್ಕ್ವೇರ್ ಫುಟ್ ನಮ್ಮ ಬಿಲ್ಡಿಂಗ್ಗೆ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ದಾರೆ ಮಿಸ್ಟರ್ ಹರೀಶ್ ತೇರ್ಗಾಂವ್ಕರ್ ಅವರು. ಅದರಿಂದ ನಮಗೆ ಭಾಳ ಫಾಯ್ದೆ ಆಗಿದೆ. ನಮಗೆ ನೀರಿಂದು ಶಾರ್ಟೇಜ್ ಎಂದೂ ಬಿಡಲಿಲ್ಲ. ಆಫ್ಟರ್ ಹಾರ್ವೆಸ್ಟಿಂಗ್ ಮೊದಲೇ ನಾವು ಟ್ಯಾಂಕರ್ ತೊಗೊಂಡು ಬರ್ತಿದ್ವಿ. ಈಗ ಟ್ಯಾಂಕರ್ ಬೇಕಾಗಿಲ್ಲ. ನೀರು ಕುಡಿಲಿಕ್ಕೆ ವಾಪರಿಸ್ಲಿಕ್ಕೆ ಭಾಳ ಉತ್ತಮ ಕ್ವಾಲಿಟಿದು ಇದೆ.
ಮೊದಲು ಎಷ್ಟು ಟ್ಯಾಂಕರ್ ನೀರು ತರಿಸ್ತಿದ್ವಿ? ಮೊದಲೇ ನಾವು ವಾರಕ್ಕೆ ಒಂದು 4 ಟ್ಯಾಂಕರ್ ತರಿಸ್ತಿದ್ವು. ಈಗ ಏನು ಒಂದು ತರಿಸ್ಲಿಲ್ಲ. ವಾಟರ್ ಹಾರ್ವೆಸ್ಟಿಂಗಿಂದ ನಮ್ಮ ಸೊಸೈಟಿಗೆ ನಮಗೆ ಎಲ್ಲರಿಗೆ ಭಾಳ ಫಾಯ್ದೆ ಆಗಿದೆ. ಏನು ಹೇಳ್ತೀರಿ ಎಲ್ಲರಿಗೂ ಇದ್ರ ಬಗ್ಗೆ? ಈಗ ನಂದು ಪರ್ಸ್ನಲ್ ಒಪಿನಿಯನ್ ಈಗಿದೆ, ಈ ಥರ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದರೆ ವಾಟರ್ ಸೇವಿಂಗ್ ಆಗ್ತದೆ. ಮೊದಲಿನಿಂದನೂ ಮಲೆನಾಡು ಪ್ರದೇಶದ ಭಾಗ, ಯಾವಾಗಲೂ ಇದಕ್ಕೆ ನೀರಿನ ತೊಂದರೆ ಎಂದೂ ಇರ್ತಿರಲಿಲ್ಲ. ಎಲ್ಲ ಬಾವಿಗಳು ತುಂಬಿ ತುಳುತ್ತಿದ್ದು, ಅಂದರೆ ಇಡೀ ಬೇಸಿಗೆ ಸಹಿತ ಮಳೆಗಾಲದ ನೀರಿನ ಸೌಕರ್ಯ ಇದ್ದಂಗೆ ಇರ್ತಿತ್ತು. ಆದರೆ ಇತ್ತೀಚಿನ ನಗರೀಕರಣದ ಇದರೊಳಗೆ ಎಲ್ಲ ಬಾವಿಗಳಿಗೆ ನೀರು ಕಡಿಮೆ ಆಗಿಬಿಟ್ಟದೆ, ಮಳೆಯೂ ಕಡಿಮೆ ಆಗಿಬಿಟ್ಟದೆ. ಇದರಿಂದ ಇಡೀ ಊರಿನ ಜನ ನೀರಿನ ಸಮಸ್ಯೆ ಎದುರಿಸ್ಲಿಕ್ಕತ್ತಾರೆ. ಅಂಥದ್ರೊಳಗೆ ನನ್ನ ಮಿತ್ರರಾದಂಥ ಶ್ರೀ ಹರೀಶ್ ತೆರಗಾಂವ್ಕರ್ ಅವರು ಒಂದು ಒಳ್ಳೆಯ ಯೋಜನೆಯನ್ನು ಹಾಕ್ಕೊಂಡ್ರು. ಅವರು ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪ್ರಾಜೆಕ್ಟ್ ಮಾಡೋಣ ಅಂಥೇಳಿ ಇಲ್ಲಿವರೆಗೆ ಒಂದು 30ರಷ್ಟು ಬೇರೆ ಬೇರೆ ಫ್ಯಾಕ್ಟ್ರೀಸ್ ಆಗಲಿ, ಅಪಾರ್ಟ್ಮೆಂಟ್ ಆಗಲಿ, ಹಾಸ್ಪಿಟ್ಲ್ ಆಗಲಿ ಇಂಥಲ್ಲೇ ಅದನ್ನು ಮಾಡಿದ್ರು. ಇದರೊಳಗೆ ಅವ್ರದ್ದು ಒಂದು ಇಟ್ ಇಸ್ ಎ ಪ್ಯಾಷನ್ ಆ್ಯಂಡ್ ಹಿ ಡಸ್ ಇಟ್ ಆನರರಿಲಿ. ಅಂದರೆ ಇದು ಅವ್ರಿಗೆ ಒಂದು ಸಮಾಜ ಸೇವೆ ಅಂತ ಅವ್ರು ಮಾಡಿದರು. ಇದರಿಂದ ಸಾಕಷ್ಟು ಕಡೆಗೆ ಎಲ್ಲೆಲ್ಲಿ ಮಾಡೀವಿ ಅಲ್ಲಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದರಿಂದ ವಾಟರ್ ಲೆವೆಲ್ ಹೆಚ್ಚಾಗಿದೆ. ಆ ಜನರಿಗೆ ಭಾಳ ಅನುಕೂಲ ಆಗಿದೆ. ಅವರು ನನಗೆ 2024ನೇ ಇಸ್ವಿಯಲ್ಲಿ ಮಳೆ ನೀರನ್ನು ಕೊಯ್ಲು ಮಾಡುವಂಥ ಮಾರ್ಗವನ್ನು ಸೂಚಿಸಿದ್ದರು. ಅದೇ ಅವರ ಮಾರ್ಗದರ್ಶನದ ಅಡಿಯಲ್ಲಿ ನಾವು ಸುಮಾರು 14,000 ರೂಪಾಯಿಯನ್ನು ಖರ್ಚು ಮಾಡಿ ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮನ್ನು ನಾವು ಕೂಡಿಸ್ಕೊಂಡ್ಬಿಟ್ಟಿವಿ. ಅದರಿಂದ ಕಳೆದ 2 ವರ್ಷಗಳಿಂದ ನಮಗೆ ನೀರಿಂದ ಏನೂ ತ್ರಾಸ ಆಗ್ತಾ ಇಲ್ಲ. ಅದಕ್ಕಿಂತ ಮುಂಚೆ ನಾವು ಪ್ರತಿ ದಿನ ಆಗಲಿ ಒಂದಿನ ಬಿಟ್ಟು ಒಂದಿನ 600ರಿಂದ 800 ರೂಪಾಯಿ ಒಂದು ಟ್ಯಾಂಕರಿಗಾಗಿ ಖರ್ಚು ಮಾಡುತ್ತಿದ್ದೇವೆ. ಇದು ಹೇಗಾಗಿದೆ ಅಂತ ಹೇಳಿದ್ರೆ, ನಮಗಾಗಿ ಬೀಳುವಂಥ ಮಳೆಯ ನೀರನ್ನು ನಾವು ಬಿಟ್ಟುಕೊಟ್ಟು ನಾವು ಹಣ ಖರ್ಚು ಮಾಡಿ ಬೇರೆ ನೀರನ್ನು ಬೇರೆಯಿಂದ ತಂದುಕೊಡುತ್ತಿದ್ದೇವೆ. ನಮ್ಮ ಬಳಕೆಗೆ